ರಮೇಶ್. ಯಾರೆಲ್ಲ ನವೋದಯ ಪರೀಕ್ಷೆ ಬರ್ತಾ ಇದ್ರು ಅವರೆಲ್ಲರಿಗೂ 13ನೇ ತಾರೀಕು ಇರೋದ್ರಿಂದ ನೀವು ಈ ಒಂದು ನವೋದಯ ಪರೀಕ್ಷೆದಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ ವಿಷಯ ನಿಮಗೆ ಅರ್ಥ ಆಗಲಿ. ಬಹಳ ಜನ ಕೋಚಿಂಗ್ ಹೋಗಿರಲ್ಲ, ಅಪ್ಲಿಕೇಶನ್ ಹಾಕಿರ್ತಾರೆ ಮನೆಯಲ್ಲಿ. ಹಾಗಾಗಿ ಈ ವಿಷಯದ ಬಗ್ಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡೋಣ. ಮಾನಸಿಕ ಸಾಮರ್ಥ್ಯ ಎಂತಕ್ಕಂಥ ವಿಷಯ ಸುಮಾರು 40 ಅಂಕಗಳನ್ನು ಹೊಂದಿರುತ್ತೆ. 50 ಮಾರ್ಕ್ಸ್ ಬರ್ತವೆ. ಉಳಿದ ಗಣಿತ ಮತ್ತು ಕನ್ನಡ ಅಥವಾ ಕನ್ನಡ ಇಲ್ಲದವರಿಗೆ ಇಂಗ್ಲೀಷ್ ಇರುತ್ತೆ. ಮಾನಸಿಕ ಸಾಮರ್ಥ್ಯ ಭಾಗ 1 ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಂದರೆ ಭಾಗ 1 ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಇದು ಭಾಗ 10 ಒಳಗೊಂಡಿರ್ತತೆ. ಒಂದೊಂದು ಕೇಳ್ತಾ ಹೋಗ್ರಿ. ಒಂದೊಂದಕ್ಕೂ ಒಂದೊಂದು ನಿಯಮ ಇರ್ತತೆ. ಆ ನಿಯಮದ ಪ್ರಕಾರ ಮಾಡ್ತಾ ಹೋಗೋಣ. ಭಾಗ 1 ಏನಾಗ್ತಂದರೆ 1ರಿಂದ ನೋಡಿ 3ರವರೆಗೆ ಕ್ವಶನ್ ಇದೆ. 1ರಿಂದ 3ರವರೆಗೆ ಕ್ವಶನ್ ಇದೆ. ಆ ಕ್ವಶನ್ ನೋಡ್ತಾ ಇದ್ದೀವಿ. ಇದೆ ಇಲ್ಲಿ ಇದು ಗುಂಪಿಗೆ ಸೇರದ ಚಿತ್ರ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಗುಂಪಿಗೆ ಸೇರದ ಚಿತ್ರ ಇಲ್ಲಿ ಒಂದು ಭಿನ್ನವಾಗಿರುತ್ತೆ. ನೋಡಿ, ಗುಂಪಿಗೆ ಸೇರದ ಪದ ಅಂತ ಯಾವ ರೀತಿ ಅಂತೀವೋ ಅದೇ ಥರ ಗುಂಪಿಗೆ ಸೇರದ ಚಿತ್ರ. ಇಲ್ಲಿ ನೋಡಿ, ಇಲ್ಲಿ 3 ಅದಾವ. 1ನೇ ಚಿತ್ರದಲ್ಲಿ 3 ಅದಾವ. ಇಲ್ಲಿ 2 ಅದಾವ ಕಡ್ಡಿಗಳು, ಇಲ್ಲಿ 2 ಕಡ್ಡಿಗಳಿದಾವೆ. ಇಲ್ಲಿ 3 ಕಡ್ಡಿಗಳಿದ್ದಾವೆ, ಇಲ್ಲಿ 2 ಕಡ್ಡಿಗಳಿದ್ದಾವೆ. ಇಲ್ಲಿ 4 ಕಡ್ಡಿಗಳಿದ್ದಾವೆ, ಇಲ್ಲಿ 4 ಕಡ್ಡಿಗಳಿದ್ದಾವೆ. ಹಾಗಾದರೆ ಇಲ್ಲಿ ಅಸಮವಾಗಿದೆ, ಅದು ಗುಂಪಿಗೆ ಸೇರಂಗಿಲ್ಲ. ಎಲ್ಲದಲ್ಲಿ ಸಮಸಮವಾಗಿದ್ದಾವೆ. ಬನ್ನಿ ಎರಡನೇ ಪ್ರಶ್ನೆ ಹೋಗೋಣ. 2ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಅಲ್ಲಿ ಇಂಟು ಥರ ಇದೆ. ಈ ಇಂಟು ಈ ಕಡೆಗೆ ಅಂದರೆ ಆಪೋಸಿಟ್ ಒಂದಿಷ್ಟು ಆಕೃತಿ ಬಂತ. ಒಂದು ಬಾಣದ ಆಕೃತಿ, ಒಂದು ಹಿಂದುಗಡೆ ಇರ್ತಕ್ಕಂಥ ನಿಪ್ ಥರ ಇದೆ. ಸೊ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಕೂಡ ಆಪೋಸಿಟಲ್ಲಿ ಇದೆ. ಇಲ್ಲಿ ಪಕ್ಕದಲ್ಲಿದೆ ನೋಡಿ, ಟಿ ಇದರಲ್ಲಿ. ಹೌದಲ್ಲ? ಹಾಗಾಗಿ ಟಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಸಂಪೂರ್ಣವಾಗಿ ಅರ್ಥ ಆಗ್ತದೆ. ನೋಡ್ತಾ ಹೋಗ್ರಿ. ಹಾಗೆ 3ನೇ ಚಿತ್ರದಲ್ಲಿ ಒಂದು ಚೌಕ ಇದೆ. ಚೌಕಕ್ಕೆ ಅದು ಪ್ಲಸ್ ಹಾಕಿದರೆ 4 ಬಾಕ್ಸ್ ಆಗಿದ್ದಾವೆ. ಇಲ್ಲಿ ಸಿದಲ್ಲಿ 4 ಬಾಕ್ಸು, ಡಿದಲ್ಲಿ 4, ಇಲ್ಲಿ 8 ಬಾಕ್ಸ್ ಇದೆ. ಹಾಗಾಗಿ ಇದು ನಮಗೆ ಗುಂಪಿಗೆ ಸೇರದ ಚಿತ್ರ. ಗುಂಪಿಗೆ ಸೇರದ ಚಿತ್ರ ತೆಗೆದುಬಿಡೋಣ. ಯಾವ್ದು ತೆಗೆದು ಅದು ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಭಿನ್ನವಾದ ಚಿತ್ರ ಅಂದ್ರೆ ಒಂದೇ, ಗುಂಪಿಗೆ ಸೇರದ ಚಿತ್ರ ಅಂದ್ರೆ ಒಂದೇ. ಈ 4 ಬಾಕ್ಸ್ ಬರುವಂಥ ಚಿತ್ರದಲ್ಲಿ ಒಂದನ್ನು ನಾವು ತೆಗಿಬೇಕು. ಯಾವುದನ್ನು ತೆಗಿತೀವೋ ಅದೇ ಆನ್ಸರ್. 4ನೇದು ನೋಡ್ತಾ ಇದ್ದೀವಿ. ಇಲ್ಲಿ ಸರ್ಕಲ್ನ ತುದಿಯ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ತ್ರಿಜ್ಯಕ್ಕೆ ಒಂದು ಗೆರೆ ಎಳೆದಿದ್ದಾರೆ. ಅಂದರೆ ತ್ರಿಭುಜ ಥರ ಗೆರೆ ಎಳೆದಿದ್ದಾರೆ. ನಡುಕ ಅದು ಕಲರ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಕಲರ್ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಹಂಗೆ ಕಾಣ್ತೀವಿ. ಇಲ್ಲಿ ಆ ಗೆರೆ ಇನ್ನೊಂದು ವೃತ್ತದ ತುದಿಗೆ, ಈ ಕಡೆ ಸರ್ಕಲ್ಗೆ ಬಂದು ತಲುಪಿದೆ. ಹಾಗಾಗಿ ಇದು ಡಿಫ್ರೆಂಟ್ ಕಾಣ್ತಾ ಇದೆ. ನಮಗೆ ಸರಿಯಾದ ಉತ್ತರ ಡಿಫ್ರೆಂಟಾಗಿ ನೋಡಬೇಕಂದ್ರೆ ಯಾವುದಿದ್ರಲ್ಲಿ ಡಿಫ್ರೆಂಟ್ ಆಗಿದೆ ಅಂತ ನೋಡುವಾಗ ಡಿ ಡಿಫ್ರೆಂಟ್ ಆಗಿದೆ. ಓಕೆ, ಭಾಗ 2 ನಾವು ಈಗ ತಾನೇ ಭಾಗ 1 ನೋಡ್ಕೊಂಡ್ವಿ. ಭಾಗ 2 ತುಂಬ ಸರಳವಾಗಿದೆ. ಹೇಗೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀವಿ, ಸಮಸ್ಯಾ ಚಿತ್ರ ಇರುವಂತೆ ಯಾವ ಚಿತ್ರ ಇದೆ ನೋಡಬೇಕು. ಈ ಚಿತ್ರ ಇರುವಂತೆ ಈ ಕಡೆ ಯಾವ ಚಿತ್ರ ಇದೆ ನೋಡಬೇಕು. ನೋಡಿ, ಈ ಕಡೆ ಈ ಥರ ಕೊಟ್ಟಿರ್ತಾರೆ. ಈ ಕಡೆ ಯಾವ ಚಿತ್ರ ಹೋಲುತ್ತದೆಯೋ, ಹೋಲುವುದು ಅಂದರೆ ಅದರಂಗೆ ಹೋಲ್ತದೋ ಅದರಂಗೆ ಇರ್ತಕ್ಕಂಥ ಚಿತ್ರ ನೋಡ್ತಾ ಇದ್ದೇವೆ. ನೋಡಿ, ಇದು ಬರಲ್ಲ. ಬಿ ಸರಿಯಾಗಿದೆ. ಇಲ್ಲಿ ಒಂದೊಂದು ಪಾಯಿಂಟ್ನು ಕೂಡ ಗಮನಿಸಬೇಕಾಗುತ್ತೆ. ಗಮನಿಸಿ. ಓಕೆ, ಓಕೆ 6ನೇ ನೋಡೋಣ. ಇದರಂಗೆ ಯಾವುದಿದೆ ಚಿತ್ರ ನೋಡಬೇಕಾದ್ರೆ ಡಿದಲ್ಲಿದೆ. ನೋಡ್ರಿ, ಡಿ ನೋಡಿ. ಹಾಗಾದ್ರೆ ಸರ್ ಎ ಬಿ ಸಿ ಡಿ ನೋಡಲಿಲ್ಲ. ನಾನು ನೋಡಿರ್ತೀನಿ, ನನಗೆಲ್ಲ ಗೊತ್ತಾಗ್ತದೆ. ನೀವು ಅದನ್ನು ಒಂದೊಂದೇ ನೋಡ್ಕೊಂಬಂದು ಅಲ್ಲೆಲ್ಲ ವಿಡಿಯೋ ನಿಲ್ಲಿಸಿ ಒಂದೊಂದನ್ನು ಅಬ್ಸರ್ವ್ ಮಾಡಿ ಅದನ್ನು ನೀವು ಆಗ್ತಾ ಹೋಗ್ರಿ. ಓಕೆ, ಹಾಗೆ 7ನೇದರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಿತ್ರ ಯಾವುದಿದೆ? ಇದು ಬರಲ್ಲ. ಡಿ ಸರಿಯಾದ ಉತ್ತರ.
ಓಕೆ, 8ನೇದ್ರಲ್ಲಿ ನೋಡೋಣ. ಈ ರೀತಿಯ ಚಿತ್ರ ನೋಡ್ರಿ, ಈ ಥರ ಇರ್ತಕ್ಕಂಥ ಚಿತ್ರ ಯಾವ್ದಿದೆ ನೋಡಿ. ಇದು ಉಲ್ಟಾ ಬಂದಿದ್ದು ಬರಲ್ಲ. ಸರಿಯಾದ ಅಂದರೆ ಬಿ ಸರಿಯಾದ ಉತ್ತರ. ಇದು ಉಲ್ಟಾ ಬಿದ್ದಿದೆ. ಇಲ್ಲಿ ಎರಡೂ ಕೂಡ ಒಂದೇ ಸೈಡ್ ಬಂದರೆ ಇದು ಬರಲ್ಲ. ಅಬ್ಸರ್ವ್ ಮಾಡಿರಿ ನೀವು. ಓಕೆ, ನಾನು ಹೇಳಿದ್ದೆ ಸರಿಯಾಗಿ ಎಂಬುದಾಗಿ ಒಪ್ಕೋಬಾರ್ದು, ಅಬ್ಸರ್ವ್ ಮಾಡಬೇಕು. ಓಕೆ, ಆದರೂ ನಾನು ನಿಮಗೆ ಸರಿಯಾಗಿ ಹೇಳ್ತಿದ್ದೀನಿ. ಇದು 2024 ಪೇಪರ್ನ ನಾನು ವಿವರಣೆ ಮಾಡ್ತಾ ಇದ್ದೀನಿ. ಇದು ಮಾದರಿಯನ್ನು ಪೂರ್ಣಗೊಳಿಸು ಅಂದರೆ ಭಾಗ 3 ಈ ಥರ ಚಿತ್ರ ಬಂತಂದರೆ ಮೂರು ಕಡೆಗೆ ಅಂದರೆ 4 ಭಾಗ ಮಾಡಿರ್ತಾರೆ ಒಂದು ಚಿತ್ರದಲ್ಲಿ. 3 ಕಡೆಗೆ ಚಿತ್ರದಲ್ಲಿ ಅವ್ರು ಏನು ಮಾಡಿರ್ತಾರೆ, ಅಲ್ಲಿ ಚಿತ್ರ ಬಿಡಿಸಿರ್ತಾರೆ. ಒಂದು ಕಡೆ ಮಾತ್ರ ಬಿಟ್ಟಿರ್ತಾರೆ. ಅದು ಯಾವ ಕಡೆಗೆ ಆದರೂ ಬಿಟ್ಟಿರ್ಬೋದು. ಇಲ್ಲಿ ನಿಯಮ ನಾವು ನೋಡ್ಕೊಳ್ಳೋಣ. ಒಂದು ಕ್ರಾಸಲ್ಲಿ ಅಪೋಸಿಟಲ್ಲಿ ಒಂದು ಕ್ರಾಸ್ ಅಪೋಸಿಟಲ್ಲಿ ಸಮವಾಗಿರುತ್ತೆ. ಓಕೆ, ನೋಡೋಣ. ಹಿಂಗ ಈ ಚಿತ್ರ ಸಮಾನಾಗಿರುತ್ತೆ, ಅಥವಾ ಮೇಲಿನ ಎರಡು ಚಿತ್ರಗಳು ಸಮ ಆಗಿರ್ತವೆ, ಈ ಕಡೆಗೆ ಸಮಾನಾಗಿರುತ್ತೆ. ಯಾವ ರೀತಿ ಅಂತಂದೇಳಿ ನಾವು ಅಬ್ಸರ್ವ್ ಮಾಡಬೇಕು. ನೋಡಿ, ಇದು ಈ ಕಡೆ ಸಮ ಇದೆ, ಈ ಕಡೆ ಚಿತ್ರ, ಈ ಕಡೆ ಚಿತ್ರ ಸಮ. ಅಂದರೆ ನಾವು ಅದರಂತೆ ಚಿತ್ರ ಸ್ವಲ್ಪ ಬಿಡಿಸ್ಕೊಳ್ಬೇಕಾಗುತ್ತೆ. ಹಿಂಗೆ ಬಿಡಿಸ್ಕೊಂಡ್ಬಿಡೋಣ. ನೋಡಿ, ಬಿಡಿಸ್ಕೊಳ್ತಾ ಇದ್ದೀವಿ. ಸಣ್ಣ ಬಂದಿಲ್ಲ. ಓಕೆ, ನೀವು ಪ್ರಯತ್ನ ಮಾಡೋದು. ಓಕೆ, ಈ ಥರ ಯಾಕೆ ಕಲರ್ ಕೊಟ್ಟು ಸರ್ ಅಂದರೆ, ಈ ಕಡೆ ಸೈಡ್ ಇದೆಯಲ್ಲ, ಅಪೋಸಿಟ್ ಸೈಡಿಗೆ ಕಲರ್ ಇರೋದನ್ನು ಈ ಕಡೆ ಕಲರ್ ಈ ಥರ ಬರುವಂಥ ಚಿತ್ರ ನೋಡ್ತಾ ಇದ್ದೀವಿ. ಇದರಲ್ಲಿ ಕಾಣ್ತೀವಿ. ಇದರಲ್ಲಿಂದ ಸ್ವಲ್ಪ ಈ ಕಡೆ ಬರ್ತದೆ, ಈ ಸೈಡ್ ಬರುವಂಥ ಚಿತ್ರ ಇದು. ಹಾಗಾಗಿ ಇದು ಬರಲ್ಲ. ಇವು ಎರಡು ಬರೋದೇ ಇಲ್ಲ. ಓಕೆ, ಓಕೆ, ನೋಡ್ತಾ ಹೋಗ್ರಿ. ಓಕೆ, ಇಲ್ಲಿ 3 ಕಡೆ ಚಿತ್ರ ಇದೆ, ಒಂದು ಕಡೆಗೆ ಬಿಟ್ಟಿತ್ತು ಅಂತ ಹೇಳಿದ್ದೆ. ನೋಡ್ರಿ, ಈ ಕಡೆ ಬರುವಂಥ ಚಿತ್ರ ಹೇಗಿರುತ್ತೆ ನೋಡಿ. ಈ ಚಿತ್ರ ಬರಲ್ಲ, ಯಾಕಂದರೆ ಮಧ್ಯದಲ್ಲಿ ನಮಗೆ ಕಲರ್ ಕೊಟ್ಟಿರಬೇಕು ಅಂದಿರೋದಕ್ಕೆ. ಇದು ಬರುತ್ತೆ, ಇದೂ ಬರಲ್ಲ. ನೋಡಿ, ಡಿ ಬರುತ್ತೇನೋ, ಬಟ್ ಅದು ಬಂದರೆ ಈ ರೀತಿಯಾಗಿ ಕಾಣುತ್ತೆ. ಹೌದಲ್ಲ? ಅರ್ಥ ಆಯ್ತು ನಿಮಗೆ? ಈಗ ಸರಿಯಾದ ಉತ್ತರ ಬಿ. ಇಲ್ಲಿ 11ನೇ ನೋಡ್ತಾ ಇದ್ದೀವಿ. 11ನೇದು ಇಲ್ಲಿ ಬಿಟ್ಟಿದೆಲ್ಲ, ನಾವು ಸ್ವಲ್ಪ ಪೂರ್ಣ ಮಾಡ್ಕೋಬೇಕು. ಅದು ಚೆನ್ನಾಗಿ ಬರಲ್ಲ, ಯಾಕಂದರೆ ಪೆನ್ಸಿಲ್ ಅಲ್ಲ. ಹಿಂಗೆ ಮಾಡ್ಕೊಂಡ್ವಿ. ಈ ಥರದ ಅಪೋಸಿಟಲ್ಲಿ ಇರ್ತಕ್ಕಂಥ ಇಲ್ಲಿ ನೋಡಿ, ಈ ಕಡೆ ಅಪೋಸಿಟ್ಟು, ಈ ಕಡೆ ಅಪೋಸಿಟ್ ಸೇಮ್ ಇದಾವಲ್ಲ, ಇವನ್ನ ಇದೇ ಥರ ಚಿತ್ರ ಇಳಿಸ್ಕೋಬೇಕು ಪೆನ್ಸಿಲ್ಗೆ. ಅವಾಗ ಆ ಥರ ಬರುವಂಥ ಬಂದಿರತಕ್ಕಂಥ ಚಿತ್ರ ಇದು ಬರಲ್ಲ. ಸಿ ಸರಿಯಾದ ಉತ್ತರ ಆಗುತ್ತೆ. ಆ ಥರ ಇಳಿಸ್ಕೊಂಡು ನೋಡಿದ್ರೆ. ಓಕೆ, ನೋಡಬೇಕು, ಇಳಿಸ್ಕೊಂಡು ನೋಡಬೇಕು. ನೀವು ಇಳಿಸ್ಕೊಂಡು ನೋಡಬೇಕು ಪರೀಕ್ಷೆದಲ್ಲಿ. ಓಕೆ, ಸಮಯ ಇರುತ್ತೆ ನೋಡಿ. ನಾನು ಹೇಳಿದ್ದೆ ಈ ಕಡೆ ಚಿತ್ರ ಸೇಮ್, ಈ ಕಡೆ ಚಿತ್ರ ಸೇಮ್ ಇದೆ, ಅಪೋಸಿಟಲ್ಲಿ. ನಾವು ಈಗ ಅಪೋಸಿಟಲ್ಲಿ ಮಾಡೋಣ. ಯಾಕೆ ಈ ಥರ ಮಾಡ್ಕೊಂಡ್ರೆ ತಪ್ಪಾಗಲ್ಲ ಅಂತಂದೇಳಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ನೋಡ್ರಿ. ಮಾಡಿದ್ನೆಲ್ಲ ಅದೇ ಥರ ಇರ್ತಕ್ಕಂಥ ಚಿತ್ರ ಡಿ. ಫಾಸ್ಟ್ ಹೋಗ್ತಾ ಇದ್ದೀನಿ, ನೀವು ನಿಧಾನವಾಗಿ ನೋಡ್ರಿ. ಭಾಗ 4ಕ್ಕೆ ಬಂದೆ. ಭಾಗ 4 ಏನು ಹೇಳ್ತಪ್ಪ ನಮಗೆ ಅಂದರೆ, ಶ್ರೇಣಿಯನ್ನು ಪೂರ್ಣಗೊಳಿಸಿದ್ವಿ. ಕಂಟಿನ್ಯೂ ಆಗಿ ನೋಡಿ ಗೊಳಿಸುವುದು. ನಾವು 1, 2, 3 ಆಮೇಲೆ ಏನು ಹೇಳ್ತೀವಿ 4 ಅಂತ ಹೇಳ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಇರತಕ್ಕಂಥದ್ದು ನೋಡಿ. ಆ ಥರ ಸುತ್ತುತ್ತಾ ಇರ್ತದೆ. ಇಲ್ಲಿ ಈ ಒಂದು ಬಾಕ್ಸ್ ಇದೆ, ಈ ಬಾಕ್ಸಿಗೆ 4 ಕಡೆ ಕಾರ್ನರ್ ಇದೆ, ಮೂಲೆ ಇದೆ ಅಲ್ವ ನೋಡಿ. ಇಲ್ಲಿ ನೋಡಿ ಗ್ಯಾಪ್ ಕೊಟ್ಟಿದ್ದಾರಲ್ಲ, ಇದು ಗಡಿಯಾರದ ದಿಕ್ಕಿನಲ್ಲಿ ಸುತ್ತಾ ಇದೆ. ಹಿಂಗೆ ಸುತ್ತಾ ಇದೆ ನೋಡಿ. ಫಸ್ಟ್ ಈ ಕಡೆಗಿದೆ, ಈ ಸೈಡ್ ಇದೆ, ಇಲ್ಲಿ ಖಾಲಿರೋದು. ಆಮೇಲೆ ಈ ಸೈಡ್ ಬಂದದಲ್ಲ ಎರಡನೇ ಚಿತ್ರದಲ್ಲಿ ನೋಡ್ರಿ, ಈ ಸೈಡ್ ಬಂದಿದೆ. 3ನೇ ಚಿತ್ರದಲ್ಲಿ ಕೆಳಗಡೆ ಬಂದಿದೆ. ಹೌದಾ? 4ನೇ ಚಿತ್ರದಲ್ಲಿ ಇಲ್ಲಿ ಬರಬೇಕಲ್ಲ, ಈ ಕಡೆ ಸೈಡ್ ಬರಬೇಕಲ್ಲ. ಈ ಚಿತ್ರದಲ್ಲಿ ನೋಡಿ, ಇದು ಬರುತ್ತಾ ನೋಡ್ರಿ, ಬರುತ್ತೆ. ಡಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಯಾಕಂದ್ರೆ ನೀವು ನೋಡ್ತಾ ಹೋಗ್ರಿ. ಇದೊಂದು ಹಿಂದೆ ಯಾವುದು ಚಿತ್ರ ಬರುತ್ತೆ ನಿಮ್ಗೆ ಗೊತ್ತಾಗ್ತದೆ.
ನಾನು ಹೇಳಿದ್ದೆ ನಿಮಗೆ ಬೇಸಿಕ್ ಅರ್ಥ ಆಗಿಬಿಡ್ತು. ಓಕೆ, ಹಾಗೆ 14ನೇ ಚಿತ್ರ ನೋಡ್ರಿ, ಅದನ್ನು ಕೂಡ ಸುತ್ತಾ ಹೋಗ್ರಿ. ಇಲ್ಲಿರ್ತಕ್ಕಂಥ ಗುಂಡಿ ಈ ಮೂಲಿಗೆ ಬಂದಿದೆ, ಹೌದಾ? ಓಕೆ, ಇಲ್ಲಿರ್ತಕ್ಕಂಥ ಗುಂಡಿ ಇಲ್ಲಿ ಬಂದಿದೆ. ಆಮೇಲೆ 3ನೇ ಚಿತ್ರದಲ್ಲಿ ಇಲ್ಲಿ ಬಂದಿದೆ. ಈಗ 4ನೇ ಚಿತ್ರದಲ್ಲಿ ಇಲ್ಲಿ ಬರಬೇಕಲ್ಲ, ಆ ಥರ ಬಂದಿರ್ತಕ್ಕಂಥದ್ದು ನೋಡಿ. ಡಿ ಮತ್ತು ಬಿನಲ್ಲಿದೆ. ಹಾಗೆ ಅದು ಬರ್ತಾ ಇದ್ರೆ ಅದರ ಹಿಂದೆ ಏನು ಬರ್ತಾ ಇರಬೇಕು? ಬಾಣ ಬರ್ತಾ ಇರಬೇಕು. ಎ ಸರಿಯಾದ ಉತ್ತರ. ಓಕೆ, ಎ ಸರಿಯಾದ ಉತ್ತರ. ನೋಡ್ರಿ, ಎಲ್ಲ ಗಮನ ಇಟ್ಟು ನೋಡ್ರಿ, ಎ ಸರಿಯಾದ ಉತ್ತರ 14. ಹಾಗೆ ಬನ್ನಿ 15ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ಕಂಟಿನ್ಯೂ ಅಂದರೆ ಒಂದು ಬಂದ ಮೇಲೆ ಒಂದು ಬರಬೇಕು, ಆ ಥರ. 15ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣದ ಗುರುತಿದೆ, ಕೆಳಗಡೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಎಳೆದಿದ್ದಾರೆ. ಮತ್ತು ಇನ್ನೊಂದು ಬಾಣದ ಗುರುತು ಅಪೋಸಿಟ್ ಮಾಡಿದ್ದಾರೆ, ಕೆಳಗಡೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಎಳೆದಿದ್ದಾರೆ. ಆಮೇಲೆ 3ನೇ ಚಿತ್ರದಲ್ಲಿ ಅದಕ್ಕೆ ಅಪೋಸಿಟ್ ಎಳೆದಿದ್ದಾರೆ, ಒಂದು ಸ್ಟ್ಯಾಂಡಿಂಗ್ ಲೈನ್ ಇದ್ದಾರೆ. 4ನೇ ಚಿತ್ರದಲ್ಲಿ ನಾವೇನು ಮಾಡಬೇಕು? ಅದಕ್ಕೂ ಅಪೋಸಿಟಾಗಿ ಒಂದು ಗೆರೆ ಎಳಿಬೇಕು, ಒಂದು ಬಾಣದ ಗುರುತು ಹಾಕಬೇಕು, ಹೌದಲ್ಲ? ಆ ಥರ ಬರಬೇಕು. ಬಾಣದ ಗುರುತು ಥರ ನೋಡ್ರಿ, ಬಾಣದ ಗುರುತು ಥರ ಬರಬೇಕು. ಮತ್ತು ಕೆಳಗಡೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರಬೇಕು. ಆ ಥರ ಬರ್ತಿರ್ತಕ್ಕಂಥದ್ದು ನಮಗೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದು ಬರಲ್ಲ ನೋಡಿ. ಇಲ್ಲಿ ಎರಡು ಸೇಮ್ ಇದೆ, ಇಲ್ಲಿ ಬರಲ್ಲ. ನಮಗೆ ಬಿ ಸರಿಯಾದ ಉತ್ತರ. ಹಾಗೆ 16ನೇ ನೋಡೋಣ. 16ನೇ ನೋಡ್ತಾ ಇದ್ದೀವಿ. ಈ 16ನೇದು ಒಂದು ಸ್ಟ್ಯಾಂಡಿಂಗ್ ಲೈನ್ ಎಳೆದಿದ್ದಾರೆ. ಆನಂತರದಲ್ಲಿ ಒಂದು ತ್ರಿಭುಜ ಅದಕ್ಕೆ ಟಚ್ ಮಾಡಿದ್ದಾರೆ. 1ನೇ ಚಿತ್ರದಲ್ಲಿ ಒಂದು ತ್ರಿಭುಜ, 2ನೇ ಚಿತ್ರದಲ್ಲಿ 2 ತ್ರಿಭುಜ, 3ನೇ ಚಿತ್ರದಲ್ಲಿ 3 ತ್ರಿಭುಜ, 4ನೇ ಚಿತ್ರದಲ್ಲಿ 4 ತ್ರಿಭುಜ ಇರ್ತಕ್ಕಂಥವು ಬೇಕು ನಮಗೆ. ಹಾಗಾದರೆ 1 2 3 4 ಸರಿಯಾದ ಉತ್ತರ ಬಾ ಅಂದರೆ ಬಿ ಆಗಿರುತ್ತೆ. ಓಕೆ, ಹಾಗೆ 17ನೇ ನೋಡೋಣ. 17ನೇದು ಏನಪ್ಪ ಅಂದರೆ, ಇದು ಹೋಲಿಕೆ, ಅಂದರೆ ಅದರಂತೆ ಇರುವಂಥ ಚಿತ್ರ. ಇದು ನೋಡಿ ಹೇಗೆ ಸೇಮ್, ಇದು ಕೂಡ 4 ಚಿತ್ರ ಇದೆ. ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಟ್ಟಿದೆ ನೋಡಿ. ಇವೆರಡು ಫ್ರೆಂಡ್ಸ್ ಇದ್ದಂಗೆ. ಓಕೆ, ನಮಗೆ ಏನಿಲ್ಲ, ಈ ಕಡೆ ಭಾಗದಲ್ಲಿರ್ತಕ್ಕಂಥ, ನಾನು ಪೆನ್ಸಿಲ್ ನೋಡ್ರಿ, ಆ ಭಾಗದಲ್ಲಿರ್ತಕ್ಕಂಥ ಹೇಗೆ ಮಾಡಿದ್ದಾರೋ ಅದರಂತೆ ಇದನ್ನು ನಾವು ಮಾಡಬೇಕು. ಗೊತ್ತಾಯ್ತಲ್ಲ? ಇದನ್ನು ಏನು ಮಾಡಿದಾರೋ ಗೊತ್ತಾ? 1ನೇ ಚಿತ್ರ ಮತ್ತು 2ನೇ ಚಿತ್ರ, 1ನೇ ಚಿತ್ರ ಮತ್ತು 2ನೇ ಚಿತ್ರ ಸಂಬಂಧ. ಓಕೆ, ಇದನ್ನು ಹೇಗೆ ಮಾಡಿದ್ದಾರೋ ಅದರಂತೆ ಅನುಪಾತ ಮತ್ತು ಸಮಾನುಪಾತ ಅಂತವಲ್ಲ, ಆ ರೀತಿಯಾಗಿ. ರೈಟ್, ಇಲ್ಲಿ ಸರ್ಕಲ್ ಇದೆ. ಸರ್ಕಲ್ಗೆ 8 ಥರ ಗೆರೆ ಎಳೆದಿದ್ದಾನೆ. ಅಲ್ಲಿ ಒಂದೊಂದು ಡಾಟ್ಸ್ಗಳನ್ನು, ಅಂದರೆ ಒಂದೊಂದು ಸಣ್ಣ ಸರ್ಕಲ್ಗಳನ್ನು ಎಳೆದಿದ್ದಾನೆ, ಡಾಟ್ಸ್ ಥರ. ಆನಂತರದ 2ನೇ ಚಿತ್ರದಲ್ಲಿ ಆ 2 ಗೆರೆಗಳನ್ನು ತೆಗೆದುಬಿಟ್ಟಿದ್ದಾನೆ, ಹೌದಾ? ಆ 2 ಗೆರೆಗಳನ್ನು ತೆಗೆದಿದ್ದಾನೆ, ಅವು ಡಾಟ್ಸ್ಗಳಿಂದ ಇದೆ. ಇಲ್ಲಿ ನಮಗೆ ಪ್ಲಸ್ನಲ್ಲಿ ನೋಡ್ತಾ ಇದ್ದೀವಿ. ಇವು 2 ಪ್ಲಸ್ಗಳ ಇರ್ತಕ್ಕಂಥ 2 ಗೆರೆಯನ್ನು ತೆಗೆಯೋಣ, ನಮಗೆ ಡಾಟ್ಸ್ಗಳಿಂದ ಉಳಿದಿರ್ತಕ್ಕಂಥ ಚಿತ್ರ ಕಾಣಬೇಕು. ಇದು ಕಾಣ್ತಾ ಇತ್ತು. ಇಲ್ಲಿ ಈ ಥರ 8 ಥರ ಒಳಗಡೆ ಗೆರೆ ಇದೆ ನೋಡಿ, ಅವು ಬರಲ್ಲ. ಸರಿಯಾದ ಉತ್ತರ ಸಿ. ಓಕೆ, ಯೋಚನೆ ಮಾಡಿ ನೋಡಿ. ನಾನು ನಿಮ್ಗೆ ಹೇಳಿದ್ದೀನಿ, ಫಾಸ್ಟ್ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಗಳಿಗೆ ಹೋಗ್ಬೇಕಲ್ಲ, ಹಾಗಾಗಿ. ಬಟ್ 1ನೇ ಚಿತ್ರ 2ನೇ ಚಿತ್ರ ಯಾವ ರೀತಿ ಮಾಡಿದಾರೆ ನೋಡ್ಕೊಂಡು ಅದೇ ರೀತಿ ಈ ಕಡೆ ಚಿತ್ರ ಸಂಬಂಧ ಬರುವಂತೆ ಮಾಡಬೇಕು. ಓಕೆ, 18ನೇ ನೋಡೋಣ. ನೋಡಿ, ನಾನು ಹೇಳಿದ್ನಲ್ಲ, 1ನೇ ಚಿತ್ರ 2ನೇ ಚಿತ್ರ ಅವ್ರು ಯಾವ ರೀತಿ ಮಾಡಿದಾರೋ ಅದೇ ರೀತಿ ನಾವು ಈ ಕಡೆ ಮಾಡೋಣ ಅಷ್ಟೇ. ಮಧ್ಯದಲ್ಲಿ 1ನೇ ಚಿತ್ರ 2ನೇ ಚಿತ್ರ, ಇದು 1ರಿಂದ 2ನೇದಕ್ಕೆ ಯಾವ ರೀತಿ ಸಂಬಂಧ ಹೊಂದಿದ್ದು ನೋಡಬೇಕು. ಏನು ಮಾಡಿಲ್ಲ ಅವರು. ಮಧ್ಯದಲ್ಲಿ ಒಂದು ಗೆರೆ ಎಳೆದಿದ್ದಾರಲ್ಲ, ಗೆರೆ ಎಳೆದಾಗ ಈ ಥರ ಬಾಕ್ಸ್ ಆಯಿತು. ನಾವು ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಎಳೆದ್ಬಿಡೋಣ. ಅವರು ಹೇಳ್ತಾರೆ ಅಲ್ಲಿ ಸ್ಲೀಪಿಂಗ್ ಲೈನ್ನಲ್ಲಿದ್ದಾವೆ, ಇಲ್ಲಿ ಸ್ಟ್ಯಾಂಡಿಂಗ್ ಲೈನಲ್ಲಿದ್ದಾವೆ. ಬಟ್ ನಾನು ಗೆರೆ ಎಳಿತೀನಿ. ಇದೇ ಥರ ಬರುವಂಥ ನೆಕ್ಸ್ಟ್ ಚಿತ್ರ ಯಾವುದು ಬರ್ತಾ ಇದ್ದೇವೆ? ಸಿ. ರೈಟ್ ಅನಿಸುತ್ತಾ? ಅವು ಯಾರು ಬೇರೆ ಬರಲ್ಲ. ನೋಡೋಣ ಮತ್ತೆ. ಸರಿ 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 ನೋಡಿ, ಸ್ವಲ್ಪ ಇವನ್ನ ಟ್ವಿಸ್ಟ್ ಆಗಿರ್ತವೆ, ಯೋಚನೆ ಮಾಡಬೇಕು. ನಾನು ಹೇಳಿದ್ರು ಕೂಡ ಈಗ
ನಿಮ್ಮ ಎದುರುಗಡೆ ಇದ್ದಾಗ ಹೇಳೋದು ಚೆನ್ನಾಗಿರುತ್ತೆ. ಆದರೂ ನೀವೆಲ್ಲರೂ ಇದನ್ನು ಗಮನವಿಟ್ಟು ನೋಡಿದ್ರೆ ಇದು ಯಾವುದು ದೊಡ್ಡದೇನಲ್ಲ. ಇಲ್ಲಿರ್ತಕ್ಕಂಥ ಚಿತ್ರ ಗಡಿಯಾರದ ದಿಕ್ಕಿನಲ್ಲಿ ತಿರುಗಿಸಿದ್ದಾರೆ. ಗಡಿಯಾರದ ದಿಕ್ಕಿನಲ್ಲಿ ತಿರುಗಿಸಿದಾಗ ಹಿಂಗೆ ಒಂದು ತಿರುಗಿಸಿದಾಗ ಈ ಮೂಲೆಯಲ್ಲಿ ಈ ಕಾರ್ನರಲ್ಲಿ ಬಂದಿದೆ. ಅದೇ ರೀತಿಯಾಗಿ ಅಪೋಸಿಟ್ ಕಾರ್ನರಲ್ಲಿ ಇದು ಈ ಚಿತ್ರನ ಅಂದರೆ ಈ ಚಿತ್ರನ ಯಾವ ರೀತಿ ತಿರುಗಿಸಿದಾರೋ ಅದೇ ಈ ಚಿತ್ರನ ಗಡಿಯಾರ ದಿಕ್ಕಿನಲ್ಲಿ ತಂದು ಈ ಕಾರ್ನರಲ್ಲಿ ನಿಲ್ಲಿಸ್ಬೇಕು ಅಂಥದ್ದು ಬರುವಂಥ ಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಬೇರೆದು ನೋಡ್ರಿ ಸರ್ ಹೇಗೆ ಅಂತಂದರೆ ನೀವು ಮಾಡಿ ನೋಡ್ರಿ. ಯಾವುದಾದ್ರೂ ಪೆನ್ನಲ್ಲಿ ಬರ್ಕೊಂಡು ಇಂಥದ್ದೇ ಆಕೃತಿ ಈ ಥರ ತಿರ್ಸೋದು ಗಡಿಯಾರದ ದಿಕ್ಕಿನಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿ ತಿರುಗಿದೆ ನೋಡಿ ಅಷ್ಟು ಪ್ರಮಾಣದಲ್ಲಿ ತಿರ್ಸುವಂಥ ಪ್ರಯತ್ನ ನೀವು ಮಾಡಬೇಕು. ಗೊತ್ತಾಯ್ತಾ? ಓಕೆ, ಮತ್ತೆ ಮುಂದಿನ ಚಿತ್ರಕ್ಕೆ ಹೋಗೋಣ. 20ನೇ ಕ್ವಶನ್ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಪೋಸಿಟ್ ಇದೆ, ಅಂದರೆ ಕೆಳಗಡೆ ಆಗಿದ್ದು ಮೇಲೆ ಆಗಿದೆ ಅಷ್ಟೇ. ನಾವು ಬಲಗಡೆ ಆಗಿರೋದು ಎಡಗಡೆ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸರಿನಾ? ನೋಡಿ, ಬೇರೆ ಬೇರೆ ಕನ್ಫ್ಯೂಸ್ ಮಾಡೋ ಚಿತ್ರಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿ, ಇದರಲ್ಲಿ ಇದಿಲ್ಲ. ಹಾಗಾಗಿ ಅಷ್ಟು ಸುಲಭ ಏನಲ್ಲ, ಸ್ವಲ್ಪ ಯಾಮಾರಿದ್ರು ಆ ಪ್ರಶ್ನೆಗೆ ಉತ್ತರ ಹೋಯ್ತು ಅಂತ ತಿಳ್ಕೊಬೋದು. ಬಟ್ ಈಜಿನೇ ಅನಿಸುತ್ತೆ, ಯಾಮಾರಬಾರ್ದು. 4 ನೋಡೋ ತನಕ ಯಾವುದೂ ಉತ್ತರನೂ ಕರೆಕ್ಟ್ ಅಂತ ತಿಳ್ಕೊಬಾರ್ದು. ಓಕೆ, ಭಾಗ 6ಕ್ಕೆ ಬರ್ತಾ ಇದ್ದೀನಿ. ರೇಖಾಗಣಿತಾತ್ಮಕ ಚಿತ್ರ ಅಂತಂದೇಳಿ. ಈ ರೇಖಾಗಣಿತಾತ್ಮಕ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾರೆಲ್ಲ ನೋಡಿ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಈ ಚಿತ್ರ ಹೇಳ್ತಾ ಹೋಗ್ತೇನೆ ನಾನೀಗ. ಇದೇನಿಲ್ಲ, ಸ್ವಲ್ಪ ಈ ಆಕೃತಿ 21ನೇ ಆಕೃತಿಯಲ್ಲಿ ಸ್ವಲ್ಪ ಮೇಲೆ ಕೊಡಬೇಕಾಗಿತ್ತು, ಕೆಳಗೆ ಕೊಟ್ಟರೆ ಇರಲಿ. ಇಲ್ಲಿ ಒಂದು ಚೌಕಾಕಾರದ ವೃತ್ತ ಇರುತ್ತೆ, ಒಂದು ವೃತ್ತ, ತ್ರಿಭುಜ, ಚೌಕ. ಈ ಮೂರೇ ಕಟ್ಟಾಗಿರ್ತಕ್ಕಂಥವು ಬರ್ತಾವೆ. ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಒಂದು ಭಾಗ 6ರಲ್ಲಿ ಒಂದು ತ್ರಿಭುಜ, ಒಂದು ವೃತ್ತ, ಒಂದು ಚೌಕ ಅರ್ಧ ಕಟ್ಟಾಗಿರ್ತಾವೆ. ಅವನು ಇನ್ನು ಕಟ್ಟಾಗಿರ್ತಕ್ಕಂಥ ಭಾಗ ಎಲ್ಲಿದೆ, ABCD ಅಂತಕ್ಕಂಥ ಆಪ್ಷನ್ಸ್ನಲ್ಲಿ ಎಲ್ಲಿದೆ ಅಂತಂದೇಳಿ ನೋಡ್ಕೊಂಡು ನಾವು ಅಲ್ಲಿ ಹಾಕಬೇಕಾಗುತ್ತೆ. ನೋಡೋಣ. ಹಾಗಾದರೆ ಏನು ಮಾಡ್ಬೇಕು ನಾವೇನು, ಅದನ್ನು ಪೂರ್ಣ ಮಾಡಬೇಕು. ಈ ಥರ ಪೂರ್ಣ ಮಾಡಬೇಕು. ಪರೀಕ್ಷೆಯಲ್ಲಿ ನಿಮ್ಮ ಪೆನ್ಸಿಲ್ ಪೆನ್ ಇದ್ರೆ ಪೂರ್ಣ ಮಾಡಿರಿ. ಮೇಲೆ ಬರಲಿಟ್ಟು ನೋಡಿದಾಗ ಕೆಳಗಡೆ ಆಕೃತಿ ಕಾಣ್ತಾ ಇರ್ತದೆ. ನಿಮಗೆ ಏನು ಯಾವುದು ಕಾಣ್ತಾ ಇರ್ತದೆ ನೋಡ್ರಿ, ಸರಿಯಾದ ಉತ್ತರ ಎ ಆಗುತ್ತೆ. ಹೌದಾ? ಸರಿ. ಓಕೆ, ನೆಕ್ಸ್ಟ್ ಪೂರ್ಣ ಮಾಡಬೇಕು. ಇದನ್ನ ಚೌಕ ಮಾಡೋಣ. ಓಕೆ, ಇಲ್ಲ ಸ್ವಲ್ಪ ಹಿಂಗೆ ಹೇಳ್ಬೇಕಾಗುತ್ತೆ. ಓಕೆ, ನೀವು ಚೆನ್ನಾಗಿ ಹೇಳ್ತೀರಿ ನೀವು. ನೋಡೋಣ. ಎಷ್ಟು ಈ ಥರ ಹೇಳಿದಾಗ ಬರುವಂಥ ಚಿತ್ರ ಎ. ಓಕೆ, ಆನ್ಸರ್ ಈಗ ಗೊತ್ತಾಗ್ತಾ ಇದೆಯಲ್ಲ ನೋಡಿ. ಹಾಗೆ ಸಿಂಪಲ್ ಆಗಿದೆ, ಕಲೆ ತಕ್ಕನಿಂದ ಕಷ್ಟ ನೋಡಿ. ಇದನ್ನು ಹಿಂಗೆ ಸ್ವಲ್ಪ ಹಿಂಗೆ ಎಳೆದ್ಬಿಡ್ರಿ, ಬರ್ತಕ್ಕಂಥ ಚಿತ್ರ ಕನ್ಫ್ಯೂಸ್ ಮಾಡ್ತಾ ಇದ್ದೇವೆ. ಆದರೂ ಎ ಮೇಲಿಂದ ಎಳೆದ್ಬಿಟ್ರೆ ಆಯ್ತು. ಅದು ದುಡ್ಡು ಬೇಕಲ್ಲ ನನಗೆ ಅಷ್ಟೇ. ಇದನ್ನು ನೋಡಿ, ಮೇಲೆ ಜಾಸ್ತಿ ಹೇಳ್ತಾ ಹೋಗ್ತಾ ಇಲ್ಲ, ಈ ಥರ ಹೇಳ್ಕೊಂಡ್ರಿ ಬರುವಂಥ ಚಿತ್ರ ನೋಡಿ ಯಾವುದಾಗಿತ್ತು. ಇಲ್ಲಿ ಈ ಥರ ಬಂದಿದೆ, ಇದು ಬರಲ್ಲ. ಇದು ಬರಬಹುದೇನೋ ಅನಿಸುತ್ತೆ. ಸರಿಯಾದ ಉತ್ತರ ಸರಿ ಇದೇ ಬರುತ್ತೆ. ಓಕೆ, ಮುಂದಕ್ಕೆ 7ನೇ ಆಕೃತಿ ಏನು ಹೇಳ್ತು ನೋಡ್ರಿ. 7ನೇ ಆಕೃತಿ ಮಿರರ್ ಇಮೇಜ್, ಅಂದರೆ ಕನ್ನಡಿಯ ಪ್ರತಿಬಿಂಬ. ನಾವು ಮನೆಯಲ್ಲಿ ಕನ್ನಡಿಯನ್ನು ನೋಡ್ತಾ ಊಟ ಬಲಗೈಯಿಂದ ಊಟ ಮಾಡಿದ್ರೆ
ಊಟ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಬಾಚ್ಕೊಳ್ತಾ ಇದ್ದರೆ ಬಲಗೈಯಿಂದ ಬಾಚ್ಕೊಂಡ್ರೆ ಎಡಗೈಯಿಂದ ಬಾಚ್ಕೊಳ್ತಾ ಅಂತ ಕಾಣಿಸ್ತಾ ಇರುತ್ತೆ. ನಮ್ಮ ಆಕೃತಿ ಹಂಗೆ ಇಲ್ಲಿ ಕೂಡ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಯಾವ ಕಡೆ ಕನ್ನಡಿ ಇಟ್ಟು ಹೆಂಗೆ ಕಾಣುತ್ತೆ. ಇಲ್ಲಿ ಕನ್ನಡಿ ಎದುರಿಗಿದ್ದಾಗ ನೋಡಿರಿ, ಅದರ ಕನ್ನಡಿ ಪಕ್ಕದಲ್ಲಿದ್ದಾಗ ಹೇಗೆ ಕಾಣುತ್ತೆ ನಮಗೆ ಕಾಣಲ್ಲ. ಇದೊಂದು ಟ್ರಿಕ್ಸ್ ನೋಡಿ. ಎಲ್ಲಿ XY ಅಂತೇಳಿ ಈ ಥರ ಗೆರೆ ಹಿಡಿದಿರ್ತಾರೋ ಆ ಕಡೆಗೆ ಕನ್ನಡಿ ಐತೆ ಅಂತ ಅರ್ಥ. ಆ ಕಡೆಗೆ ಕನ್ನಡಿ ಇದ್ದಾಗ ಇಲ್ಲಿರ್ತಕ್ಕಂಥ ಆಕೃತಿ ಯಾವ ರೀತಿ ಈ ಕಡೆ ಕಾಣುತ್ತೆ ಅಂತಕ್ಕಂಥದ್ದು ಈ ಒಂದು ಸೂಚನೆಯ ಅರ್ಥ. ಓಕೆನಾ, ಗೊತ್ತಾಯ್ತಾ? ಈ ಆಕೃತಿ ಹೇಗೆ ಕಾಣುತ್ತೆ ಅಂದರೆ ಅದನ್ನು ಹಿಂಗೆ ತಂದು ಈ ಕಡೆಗೆ ಇಟ್ಬಿಟ್ರೆ ಆಯಿತು. ಅಂದರೆ ಇಲ್ಲಿಂದ ನೋಡಿದ್ರೆ ಇಲ್ಲಿಂದ ಲಾಸ್ಟ್ ಬರುತ್ತೆ, ಇಲ್ಲಿ ಫಸ್ಟ್ ಬರುತ್ತೆ. ಇಲ್ಲಿರ್ತಕ್ಕಂಥದ್ದೇ ಇದು ಲಾಸ್ಟಿಗೆ ಹೋಗುತ್ತೆ. ಓಕೆನಾ, ಇಲ್ಲಿ ನೋಡಿದಾಗ ಇದು ಲಾಸ್ಟಿಗೆ ಬರಬೇಕು. ನೋಡಿ ಇಲ್ಲಿ ಕಾಣ್ತಾ ಇದೆ, ಲಾಸ್ಟಿಗೆ ಬಂದಿದೆಯಲ್ಲ, ಇಲ್ಲಿ ಕಾಣ್ತಿಲ್ಲಿ ಇಲ್ಲಿ ನಂಬರ್ಗಳಲ್ಲಿ ಸ್ವಲ್ಪ ಇದ್ದಿದೆ, ಹಾಗಾಗಿ ಈ ಸರಿಯಾದ ಉತ್ತರ. ಓಕೆ, ಹಾಗೆ 26ನೇದು ನೋಡೋಣ. ಅದನ್ನು ಹಿಂಗೆ ತಂದು ಈ ಕಡೆಗೆ ಇಡೋದು. ನೋಡ್ರಿ, ಒಂದು ಪುಸ್ತಕ ಇರುತ್ತೆ, ಆ ಪುಸ್ತಕದ ಇಲ್ಲಿ ಏನಾದರೂ ಹಿಂಗೆ ಕತ್ತಿದ್ರೆ ಆ ಪುಸ್ತಕದ ಪಕ್ಕದಲ್ಲಿ ಇರ್ತದಕ್ಕೆ ಹಿಂಗೆ ತೆಗೆದಾಗ ಅಲ್ಲೇ ಆಗ್ತದೆ. ಒಂದು ವೇಳೆ ಪುಸ್ತಕದ ಮೇಲೆ ಇಲ್ಲಿ ಹಿಂಗೆ ಕತ್ತಿದ್ರೆ ಹಿಂಗೆ ಮುಚ್ಚಿದಾಗ ಮೇಲೆ ಈ ಭಾಗದ ಮುಚ್ಚಿರ್ತಾ ಅಲ್ಲಿ ಹಿಂಗೆ ಕತ್ತಿರುತ್ತೆ. ಅದೇ ಥರನೇ ಹಿಂಗೆ ಈ ಥರ ಮಾಡಿ ನೋಡ್ರಿ. ಓಕೆ, ಇದನ್ನು ಹಿಂಗೆ ತೆಗೆದು ಈ ಕಡೆ ನೋಡಿದಾಗ ನಮಗೆ ಇದು ಎ ಆಗುತ್ತೆ ಆಪ್ಷನ್ಸ್. ರೈಟ್, ಮಿರರ್ ಇಮೇಜ್ ನಂತರ ಅಂದರೆ ಕನ್ನಡಿಯ ಪ್ರತಿಬಿಂಬ ಅಂತಂದೇಳಿ ನಾವು ಕರಿತೀವಿ ಇದನ್ನ. ಓಕೆ, ಹಾಗೆ ಇದನ್ನು ನೋಡೋಣ. ಇದು ಅಂದರೆ ಬದಲಾಗದ ಚಿತ್ರ ಇದ್ದಂಗೆ ಒಂದು ಸರ್ಕಲ್ ನೋಡ್ರಿ, ಎಲ್ಲಿದ್ರೂ ಅಂದರೆ ಒಂದು ವೃತ್ತ ಬದಲಾಗಲ್ಲ, ಮೇಲೆ ಹೋಗ್ಲಿ ಕೆಳಗಡೆ ಕನ್ನಡಿಯಾಗ ನೋಡಲಿಲ್ಲ ಬದಲಾಗಲ್ಲ. ಹಾಗಾಗಿ ಇದು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಬದಲಾಗದ ಚಿತ್ರ. ಇದು ಸಿ ಸರಿಯಾದ ಉತ್ತರ. ಇದು ಹೇಗಿರುತ್ತೋ ಹಾಗೆ ಬರುತ್ತೆ. ಬೇಕಾದ್ರೆ ನೀವು ಪ್ರಯತ್ನ ಮಾಡಿ ನೋಡ್ರಿ. ಓಕೆ, ನಂತರ ಎಮ್, ಇಲ್ಲಿ ಎಮ್ ಬರಬೇಕು, ಫಸ್ಟಿಗೆ ಎಮ್ ಬರಬೇಕು. ಎಮ್ ಇಲ್ಲಿ ನಾನು ಹೇಳಿದ್ದೀನಿ, ಫಸ್ಟ್ ಎಮ್ ಬರಬೇಕು, ಆಮೇಲೆ ಓ ಬದಲಾಗಂಗಿಲ್ಲ, ಟೀನೂ ಬದಲಾಗಂಗಿಲ್ಲ. ಹಾಗಾಗಿ MOT. ಓಕೆ, ಇದು ಎ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಪ್ರಯತ್ನ ಮಾಡಿದ್ರೆ ನೀವು ಬೆಳೆಸಿ ನೋಡ್ಬಿಟ್ರು ಕೂಡ ಅದು ಬರುತ್ತೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್. ಪೇಪರ್ ಕಟ್ಟಿಂಗ್ ಅಂತಂದೇಳಿ ಅಂದರೆ ಮಡಚಿದ್ದನ್ನು ಬಚ್ಚುವುದು. ಕಾಗದ ತುಂಡನ್ನು ಯಾವ ರೀತಿ ಮಡಿಸ್ತಾ ಇದ್ದಾರೆ ನೋಡ್ರಿ. ನಿಮಗೆ ಮಡಚೋ ವಿಧಾನ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. 1 ಮತ್ತು 3 ಚಿತ್ರ ತನಕ ಮಡಿಸೋದೇ ವಿಧಾನ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಬೇಕು. ನೋಡಿ, ನಾವು ನೋಡ್ತಾ ಇದ್ದೀವಿ, ಇಲ್ಲಿ 1ನೇ ಬಾಕ್ಸ್ನಲ್ಲಿ ಯಾವ ರೀತಿ ಒಂದು ಚೌಕ ಇದೆ, ಆಳೆ ಅರ್ಧ ಮೇಲೆ ಮಡಿಸಿದ್ದಾರೆ. ಮಡಿಸಿದ್ದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಈ ಕಡೆಗೆ ಎಡಗಡೆಗೆ ಮಡಿಸಿದ್ದಾರೆ. ಎಡಗಡೆಗೆ ಮಡಿಸಿದ್ರೆ ಆಗೋದ್ರಲ್ಲೂ ಕೂಡ ಈ ಥರ ಮಡಿಸಿದ್ರಾಗ ಕೂಡ ಬಾಣದ ಗುರುತು ಹೇಗೆ ಹೋಗಿದೆ ಅದು ಮಡಿಸಿತ್ತೆ ಅಂತ ಅರ್ಥನೇ. ಓಕೆ, ಈ ಕಡೆ ಮಡಚು ನೋಡಿ, ನಾವು ಯಾವುದನ್ನು ಊರಿಗೆ ಹೋಗ್ಬೇಕಾದ್ರೆ ಹೇಳ್ತಿರುತ್ತೆ, ಈ ಕಡೆ ಹೋಗು ಅಂತ ದಾರಿ ಹೇಳ್ತೈತಲ್ಲ, ಅದೇ ರೀತಿಯಾಗಿ ಈ ಕಡೆ ಮಡಚು ಅಂತ ಹೇಳ್ತಾ ಇರುತ್ತೆ. ಅಂದರೆ ಇಲ್ಲಿಂದ ಈ ಕಡೆ ಮಡಿಸಿದ್ದಾರೆ ಅಂತ ಅರ್ಥ. ಓಕೆ, ನಾನು ಹಿಂಗೆ ಹಾಕಿದ್ನಲ್ಲ, ಬಿಚ್ಚಿದಾಗ ಈ ಥರ ಇರುತ್ತೆ. ಇಲ್ಲಿ ಬಂದಿರತಕ್ಕಂಥ ಒಂದು ಸಣ್ಣ ಬಾಕ್ಸು ಅದು ಇಲ್ಲಿ ಕೂಡ ಬರುತ್ತೆ. ಹೌದಾ? ಆಪೋಸಿಟ್ ನೋಡಿ, ಅದನ್ನೇ ನಾವು ಹಿಂಗೆ ಬಿಚ್ಚಿದಾಗ ಅದು ಇಲ್ಲೇನು ಸ್ವಲ್ಪ ಆಗುತ್ತೆ ಮತ್ತು ಈ ಮೂಲೆಗಳದ್ದು ಈ ಮೂಲೆಗೂ ಬರುತ್ತೆ. ಹೌದಲ್ಲ? ಈ ಮೂಲೆಯಲ್ಲಿ ಬರುತ್ತೆ ನೋಡಿ. ಇದನ್ನು ಪೂರ್ತಿ ಇಲ್ಲಿ ಹೆಂಗೆ ಬಿಚ್ಚಿದಾಗ ಇಲ್ಲಿ ಇದೇ ಥರ ಬಿಚ್ಚಿದಾಗ ಆಪೋಸಿಟ್ ಮೂಲೆಯಲ್ಲಿ ಬರುತ್ತೆ. ಹೌದಾ? ಇಲ್ಲಿ ಸಣ್ಣ ಸಣ್ಣ ಬಂದು ಸಣ್ಣ ಒಂದು ದೊಡ್ಡ ಬಾಕ್ಸೇನೆ ಆಗ್ಬಿಡುತ್ತೆ ಇಲ್ಲಿ. ಪ್ರಯತ್ನ ಮಾಡಿರಿ ನೋಡ್ರಿ. ಒಂದು ಐಡಿಯಾ ಬಂತು ನಿಮಗೆ, ಮಾಡ್ತೀವಿ. ಸೊ ಇದು ಬರಲ್ಲ, ನಾನು ಹೇಳಿದೆ ಸರಿಯಾದ ಉತ್ತರ ಇದು ಒಂದು. ಇದನ್ನು ನಿಂದಿರಿಸಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಯಾಕಂದರೆ ಪೇಪರ್ ಕಟ್ ಮಾಡಿ ನೋಡೋದಂತ ನಾನು ಈ ರೀತಿ ಮಾಡಿ. ಇಲ್ಲಿ ನೋಡಿ, ಈಗ ಬಲಬದಿಯಿಂದ ಎಡಗಡೆಗೆ ಮಡಿಸಿದ್ದಾರೆ, ಮೇಲಿಂದ ಕೆಳಗಡೆ ಮಡಿಸಿದ್ದಾರೆ. ಆನಂತರದಲ್ಲಿ 4ರಲ್ಲಿ ಒಂದು ಭಾಗದಲ್ಲಿ ಒಂದು ತ್ರಿಭುಜನ ಈ ರೀತಿಯಾಗಿ ಮಾಡಿದ್ದಾರೆ. ನಾನು 4 ಭಾಗ ಮಾಡ್ಕೊಂಡೆ ತ್ರಿಭುಜ ಇಲ್ಲಿ ಈ ರೀತಿ ಈ ಒಂದು ಬೆನ್ನು ಅಂದರೆ ಗೆರೆಗೆ ಬೆನ್ನು ಮಾಡಿದ್ದೀವಲ್ಲ, ಅದೇ ಥರ ಈ ಕಡೆಗೆ ಬಿಚ್ಚಿದಾಗ ಇಲ್ಲೊಂದು ಗೆರೆ ಮಾಡಿ ಬರುತ್ತೆ. ಇದಕ್ಕೆ ಆಪೋಸಿಟ್ ಇಲ್ಲೊಂದು 2 ಬರ್ತವೆ ಬೆನ್ನು ಮಾಡಿ, ಅದು ತಲೆ ಕೆಳಗಾಗಿ ಬರ್ತವೆ. ನೋಡಿ, ಇದರಲ್ಲಿ ಐತೆ, ನಿಮ್ಗೆ ಅರ್ಥ ಆಯಿತು. ಬೇರೆ ಕೊಟ್ಟಿದ್ದಾರೆ, ಸ್ವಲ್ಪ ನಿಂದಿಸಿ ನೋಡಿರಿ,
ಅದು ಗೊತ್ತಾಗುತ್ತೆ. ಓಕೆ, ನಾನು ಏನು ಹೇಳಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಮೇಲೆ ಮಡಿಚಿದ್ದಾರೆ ನೋಡ್ರಿ 31ರಲ್ಲಿ. ಆ ನಂತರದಲ್ಲಿ ಬಲಗಡೆಯಿಂದ ಎಡಗಡೆ ಮಡಿಚಿದ್ದಾರೆ. ಮೇಲೆ ಈ ರೀತಿಯಾಗಿ ಅದಂದರೆ ಮಡಿಚಿದ್ರಗಳದ್ರಲ್ಲೂ ಕೂಡ ಅರ್ಧ ಮಡಿಚಿದ್ದಾರೆ ನೋಡ್ರಿ ಅವರು. ಅವಾಗ ನಾವೇನು ಮಾಡಬೇಕು, ನಾವು ಈ ಥರ ಬರ್ಕೊಳ್ಳೋಣ, ಈ ಥರ ಬರ್ಕೊಳ್ಳೋಣ, ಪ್ಲಸ್ ಮಾಡಿಬಿಡೋಣ, ಪ್ಲಸ್ ಮಾಡೋಣ, ಅಂದರೆ ನಂತರ ಪ್ಲಸ್ ಮಾಡೋಣ. ಅಂದರೆ ಇದರೊಳಗೆ ಅರ್ಧ ಮಡಿಸಿದರೆ ಇದು ಬಿಚ್ಚಿದಾಗ ಮಡಿಚಿದ್ದು ಮತ್ತೆ ಬಿಚ್ಚಿದಾಗ ಹಿಂಗಾಗುತ್ತೆ, ಇದು ಬಿಚ್ಚಿದಾಗ ಹಿಂಗಾಗುತ್ತೆ ನೋಡ್ರಿ. ನನ್ನ ಕೈ ನೋಡ್ರಿ. ಆಮೇಲೆ ಈ ಕಡೆ ಬಿಚ್ಚಿದಾಗ ಇದು ಹಿಂಗೆ ಬರ್ಬೋದಾ ಒಪ್ಕೊಳ್ತಾರ, ಇದು ಬರ್ಬೋದಾ? ರೈಟ್, ಈಗ ಗೊತ್ತೈತೆ. ಇದರ ಅಪೋಸಿಟ್ ಇದು ಹಂಗೇ ಬರುತ್ತೆ ಬಿಚ್ಚಿದಾಗ, ಈ ಕಡೆ ಬಿಚ್ಚಿದಾಗ. ಒಂದು ವೇಳೆ ಎಡಗಡೆ ಬಲಗಡೆ ಬಿಚ್ಚಿದಾಗ ಇದರ ಅಪೋಸಿಟ್ ಸೇಮ್ ಬರುತ್ತೆ. ಆ ಥರ ಅದು ಯಾಕೆ ಸರ್ ಹಂಗೆ ಬಂದಿದೆ ಅಂತ ನೋಡ್ಬೋದು. ಸ್ವಲ್ಪ ನಂದು ಪೆನ್ಸಿಲ್ ನಡುತ್ತಲ್ಲ, ಅಷ್ಟು ಚೆನ್ನಾಗಿರಲ್ಲ ಕಂಪ್ಯೂಟ್ರಲ್ಲಿ. ಹೋಗ್ಬೇಕು. ಓಕೆ, ಇದು ಬರಲ್ಲ. ಸರಿಯಾದ ಉತ್ತರ ನೋಡಿ, ಅರ್ಥ ಆಗ್ತದೆ. 32ನೇ ಕ್ವಶನ್ ನೋಡ್ತಾ ಇದ್ದೀವಿ. 32ನೇ ಕ್ವಶನ್ ನೋಡ್ತಾ ಇದ್ದೀವಿ. ಇಲ್ಲಿ ಡಾಟ್ಸ್ ಮಾಡಿದರೆ ಮಡಿಸೋದು ನೋಡಿಬಿಟ್ರಿ. ಇದನ್ನು ನೋಡಿರಿ, ಡಾಟ್ಸ್ ಮಾಡಿದರೆ ಇಲ್ಲಿ ಡಾಟ್ಸ್ ಇದೆ ಅಂದರೆ ಅಪೋಸಿಟ್ ಕೂಡ ಡಾಟ್ಸ್ ಇರ್ತವೆ. ಇಲ್ಲಿ ಡಾಟ್ಸ್, ಇಲ್ಲಿ ಡಾಟ್ಸ್ ಬರ್ತವೆ. ಕತ್ಲಾಗಿದೆ ಮಕ್ಕಳ ಅರ್ಥ. ಓಕೆ, ಅರ್ಥ ಆಯ್ತಲ್ಲ? ಸಿ ಸರಿಯಾದ ಉತ್ತರ. ಓಕೆ, ನೀವು ಮಾಡ್ತಾಯಿದ್ದೀರಿ. ನೀವು ಕೂಡ ಒಂದು ಸಣ್ಣ ತುಂಡು ಪೇಪರ್ ತುಂಡು ತಗೋಬೇಕು, ಅದನ್ನ ಮಡಿಸ್ಬೇಕು. ಸಣ್ಣ ಪೇಪರ್ ತುಂಡು ತಂದು ಯಾವ ರೀತಿ ಮಡಿಸಿ ನೀವೇನಾದ್ರು ಮಾಡಿರಿ, ಅದು ಕಟ್ ಮಾಡೋದು ಆ ಥರ ಏನೋ ಒಂದು ಪ್ರಯತ್ನ ಮಾಡಬೇಕು. ಆವಾಗ ನಿಮಗೆ ಅದು ಆನ್ಸರ್ ಬರುತ್ತೆ, ಇಲ್ಲಂದ್ರೆ ಬರಲ್ಲ. ನೋಡಿ, ಇದು ಸ್ಥಳ ದೃಶ್ಯೀಕರಣ ಅಂತಂದೇಳಿ ಭಾಗ 9 ಸ್ಥಳ ದೃಶ್ಯೀಕರಣ. ಏನು ಸರ್ ಇದಂದರೆ, ಇಲ್ಲಿ ನಾವು ಸ್ಥಳವನ್ನು ಹೊಂದಿಸೋದು. ಆಟದ ಸಾಮಾನು ಆಡ್ತಾ ಇರ್ತೀವಿ ನೋಡಿ, ಹೊಂದಿಸ್ತಾ ಇರ್ತದೆ ಚಿಕ್ಕ ಚಿಕ್ಕ. ಅದೇ ಥರ ಎಷ್ಟಿದೆ ಅಂತ ಎಣಿಸ್ಕೋಬೇಕು. ಇಲ್ಲಿ ಸಮಸ್ಯಾ ಚಿತ್ರ ಅಂತ ಕೊಟ್ಟರಲ್ಲ, ಈ ಪ್ರಾಬ್ಲಮ್ ಫಿಗರ್ ಎಷ್ಟಿದಾವೆ ಅಂತ ನೋಡಬೇಕು. 1 2 3 4 ನೋಡಿ, ಒಂದೊಂದು ತ್ರಿಭುಜಗಳು ಎರಡದಾವ ಸೇಮ್. ಇಲ್ಲಿ ಒಂದು ತ್ರಿಭುಜ ದೊಡ್ಡದು, ಈ ಕಡೆ ಒಂದು ನೋಡ್ಬೇಕು. ಅಂಥದ್ದು ಎಲ್ಲಿ ಚಿತ್ರ ಬರುತ್ತೆ? ಇದರಲ್ಲಿ 4 ತ್ರಿಭುಜಗಳಿದಾವೆ ಸಣ್ಣ ಸಣ್ಣ. ಜೋಡಿಸ್ರಿ ಇದು ಆಗಲ್ಲ, 4 ಇಲ್ಲ. ಇಲ್ಲಿ ನಮಗೆ ಅಡೇ ಇರಬೇಕು. ಹಾಗಾಗಿ ಈ ಚಿತ್ರದಲ್ಲಿ 2 ತ್ರಿಭುಜ ಇದೆ ನೋಡ್ರಿ. ಇನ್ನೊಂದು ಇಂಥದ್ದೈತೆ ಹೊಂದಿಸಿದ್ದಾರೆ ನೋಡ್ರಿ. ಕೆಳಗಿರೋ ಚಿತ್ರ ಎಲ್ಲಿರೋದು? ಇಲ್ಲಿದೆ ನೋಡ್ರಿ, ಹೌದಾ? ಎಲ್ಲಿರೋದು? ಇಲ್ಲಿದೆ ನೋಡ್ರಿ. ಇವೆರಡು ಇದಾವಲ್ಲ, ಇಲ್ಲಿದೆ ನೋಡ್ರಿ. ಅರ್ಥ ಆಯ್ತಲ್ಲ ಸರಿ? ಇಲ್ಲಿದೆಲ್ಲ ಸರ್ ನಮಗೆ ಈ ಥರ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಯಾಕೆ ನಮಗೆ ಗೊತ್ತಾಯ್ತಾ? ನೋಡಿ, ಇಲ್ಲಿ ಗೆರೆ ಹೇಳಿದ್ದಾರೆ ನೋಡ್ರಿ. ಓಕೆ, ಅದು ಬರಲ್ಲ. ಗೊತ್ತಾಯ್ತು. ಇವನ್ನೆಲ್ಲ ಹೊಂದಿಸ್ಬೇಕು. 34ರಲ್ಲಿ ಇರ್ತಕ್ಕಂಥ ಚಿತ್ರ ಇವೆಲ್ಲ ಹೊಂದಿಸಿದ್ರೆ ಯಾವ ಆಕೃತಿ ಆಗುತ್ತೆ ನೋಡಿ. ಇದು ತ್ರಿಭುಜ ಎರಡದಾವೆ, ಇಲ್ಲಿ ಎರಡದಾವೆ ನೋಡಿ. ಈ ಥರದ್ದು ಒಂದೈತೆ, ಇಲ್ಲಿ ಒಂದೈತೆ. ಈ ಕಡೆ ಬಂದ ನೋಡಿ ಇಂಥವು ಅಲ್ಲೊಂದು ಇಲ್ಲೊಂದು ಐತೆ ನೋಡಿ, ಅದಾವಲ್ಲ. ಅದೇ ಮತ್ತು ಸರ್ ಇದು ನಡುಕ ಆಯ್ತಲ್ಲ. ಹೌದು, ಇದು ನಡುಕ ಆಯ್ತು, ಹಾಗಾಗಿ ಇದು ಬರಲ್ಲ. ನೋಡಂಗೆ ಇದು ಬರುತ್ತೆ. ಸರಿಯಾದ ಉತ್ತರ ಡಿ. ನೋಡಿ 35 ಏನು ಹೇಳ್ತಾ ನಾನು. 35 ಇದೆ. 3 ಇದೆ ನೋಡಿ. ಈ 3 ಜೋಡಿಸ್ಬೇಕು. ಬಂತಲ್ಲ ಇಲ್ಲಿ ಸರಿಯಾದ ಉತ್ತರ. ಬೇರೆದ್ರಾಗ ಇದೆ ನೋಡ್ರಿ, ಬರಲ್ಲ. 36 ಇದೆ ನೋಡ್ರಿ, ಜೋಡಿಸಿರೋದು ನೋಡಿ. ಸೊ ಈ ಥರ ಜೋಡಿಸಿ ಇಲ್ಲಿ ಬೇರೆ ಒಂದು ಚಿತ್ರ ಬರ್ತದೆ. ಸರಿಯಾದ ಉತ್ತರ ನಮಗೆ ಕಾಣ್ತಾ ಇದೆ, ಸೀರಿನಲ್ಲಿದೆ. ಪರಂಬರಿಸಿ ನೋಡಬೇಕು ಅವನು. ಓಕೆ, ಅಂದರೆ ಮತ್ತೆ 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 ಪರೀಕ್ಷಿಸಿ ನೋಡು ಅಂತಂದೇಳಿ ಹೇಳ್ತಾ ಇದ್ದೀನಿ. ಭಾಗ 10 ಇದು ಕಡೆ ಪಾರ್ಟ್. ಓಕೆ, ಕಡೆ ಭಾಗ. ಏನು ಸರ್ ಇದಂದರೆ ಉದುಗಿರುವ ಚಿತ್ರ. ಉದುಗಿರುವ ಚಿತ್ರ, ಬಚ್ಚಿಟ್ಕೊಂಡಿರ್ತಕ್ಕಂಥ ಚಿತ್ರ ಇದ್ದಂಗೆ. ಒದಗಿರುವ ಚಿತ್ರ, ಅಡಗಿರುವ ಚಿತ್ರ ಅಂತಂದೇಳಿ ನೋಡಿ. ಈ ಸಮಸ್ಯೆ ಇರ್ತಕ್ಕಂಥ ಚಿತ್ರ ನೋಡ್ತಾ ಇದೆ ಈ ಭಾಗದಲ್ಲಿ. ಇದು ಯಾವ ರೀತಿಯಾಗಿರ್ತಕ್ಕಂಥದ್ದು, ಈ ಒಳಗಡೆ ಇರ್ತಕ್ಕಂಥ ಚಿತ್ರಗಳಲ್ಲಿ ಯಾವ ಚಿತ್ರದಾಗ ಅಡಿಕೊಂಡಿದೆ ಅಂತಂದೇಳಿ ನೋಡಬೇಕು. ಅಂದರೆ ಬಚ್ಚಿಟ್ಕೊಂಡಿದೆ ಅಂತಕ್ಕಂಥದ್ದು ಇರಲಿ. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತದೆಯಾ?
ನೋಡಿ ಇಲ್ಲಿ ಬಂದಿದೆ ನೋಡಿ, ಹೌದಾ? ಎಸ್ ಕಾಣಿಸ್ತದೆ ಸರ್. ಹೀಗಾದರೆ ಇಲ್ಲಿ ಮೇಲೆ ತ್ರಿಭುಜ ಇದೆ ನೋಡಿ, ಬರಲ್ಲ ಸರ್. ಇಲ್ಲಿ ತ್ರಿಭುಜ ಅಂಟಿಕೊಂಡಿದೆ ನೋಡಿ, ಬರಲ್ಲ. ಹಾಗಾದರೆ ಎ ಸರಿಯಾದ ಉತ್ತರ. ಗೊತ್ತಾಯ್ತು ಸರ್. ಈ ಆಕೃತಿ ಹಿಂಗೆ ಬಂದದ್ದು ನೋಡ್ರಿ, ಇಂಥದ್ದು ಎಲ್ಲಿದೆ ನೋಡ್ರಿ ಸರ್, ಇಲ್ಲಿದೆ. ಬಟ್ ಇಲ್ಲಿ ಮೇಲೆದಿಲ್ಲಲ್ಲ, ಬಾಣದ ಗುರುತು ಬರಲ್ಲ ಇದು. ನೋಡಿ ಇಲ್ಲಿ ಬಾಣದ ಗುರುತು ಆಗುತ್ತೆ, ಇಲ್ಲಿ ಬರುತ್ತೆ, ಹಿಂಗೆ ಬರುತ್ತೆ, ನೋಡ್ತಾ ಇದ್ದೀರಾ? ಬರ್ತತ್ತು. ಬಟ್ ಇಲ್ಲಿ ಕೆಳಗೆ ಇಳಿದಿಲ್ಲ, ಇಲ್ಲಿ ಬರಲ್ಲ. ಹಾಗಾಗಿ ಡಿದಲ್ಲಿ ನೋಡೋಣ. ಹಿಂಗೆ ಬಂದು ಇದರಲ್ಲಿ ಈ ಬಾಕ್ಸ್ ಇಲ್ಲ. ಸಿದಲ್ಲಿ ತಲ್ಲಿಂಗೆ ನೋಡಿ ಬಂತು. ಸಿದಲ್ಲಿ ಸಿ ಸರಿಯಾದ ಉತ್ತರ ಇದೆ. ನೋಡ್ತಾ ಇದ್ರೆ ನೀವು ಕೂಡ ಪೆನ್ಸಿಲ್ ತೊಗೊಂಡು ಅದನ್ನ ಇದು ಮಾಡಬೇಕು. ಓಕೆ, ನನ್ನ ಧ್ವನಿ ಸಣ್ಣದಾಗಿದೆ, ಇರಲಿ. ಎಲ್ಲರೂ ಮಲಗಿದ್ದಾರೆ, ಗಟ್ಟಿಯಾಗಿ ಮಾತಾಡಿದ್ರೆ ಮತ್ತೆ ಎದ್ದು ಬರ್ತಾರೆ. ನೋಡಿ, ಹಾಗೆ ಈ ಡಬ್ಲ್ಯೂ ಆಕೃತಿ 39ನೇ ಡಬ್ಲ್ಯೂ ಆಕೃತಿ ಯಾವ ಚಿತ್ರದಲ್ಲಿ ಇದೆ? ಇದರಲ್ಲಿದೆ, ಇದರಲ್ಲಿದೆ, ಸಿ ಇದರಲ್ಲಿ. ಡಬ್ಲ್ಯೂ ಆಕೃತಿ ತೋರಿಸ್ಬಿಡ್ತೀನಿ. ಇಲ್ಲಿ ಹಿಂಗೆ ಬಂದು ಇಲ್ಲಿದೆ ನೋಡಿ, ಗೊತ್ತಾಯ್ತಲ್ಲ? ಹೀಗೆ ಸರಿಯಾದ ಉತ್ತರ 40ನೇ ನೋಡ್ರಿ. ಈ ಆಕೃತಿಯಲ್ಲಿದೆ, ಇಲ್ಲಿ ಬರುತ್ತಾ ಇಲ್ಲಿ ಬರುತ್ತೆ, ಇಲ್ಲಿದೆ ನೋಡಿ, ಗೊತ್ತಾಯ್ತು ಈಗ? ಓಕೆ, ಮ್ಯಾಗ್ಳದ ಹೌದಾ? ಇಲ್ಲಿ ಆಯ್ತು, ಇಲ್ಲಿದೆ ಸಿ ಸರಿಯಾದ ಉತ್ತರ. ನೋಡಿ, ಇಲ್ಲಿ ತನಕ ಈ ವಿಡಿಯೋನ ಕೇಳಿದ್ರೆ ಇನ್ನೊಂದು ಸರಿ ಅರ್ಥ ಆಗಿಲ್ಲ ಅಂದರೆ ನಿಧಾನವಾಗಿ ಮತ್ತೆ ಕೇಳ್ರಿ. ಆ್ಯಕ್ಚುಲಿ ಚೆನ್ನಾಗಿ ಬರ್ರಿ. ಯಾರಾದರೂ ಪಾಲಕರು, ಪೋಷಕರು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ನೀವೊಂದು ಕ್ವಶನ್ ಪೇಪರ್ ಇಟ್ಟು ಈ ಭಾಗವನ್ನು ಈ ರೀತಿ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಅಂತಂದೇಳಿ ನೀವು ಹೇಳ್ತಾ ಅದನ್ನ ಮಾಡ್ತಾ ಹೋಗ್ರಿ. ತುಂಬ ನಾನು ನಿಯಮಗಳು ಕೂಡ ಹೇಳಿದ್ದೀನಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ನಾನು ಹೇಳಿದ ಪ್ರಕಾರವನ್ನೇ ಮಾಡಿದರೆ ಸಾಕು. ಎಲ್ಲರಿಗೂ 40ಕ್ಕೂ 40 ಪ್ರಶ್ನೆಗಳೇ ರೈಟ್ ಆಗ್ತಾ ಹೋಗ್ತವೆ. ಅಂದರೆ ಒಂದು ಪ್ರಶ್ನೆ ರೈಟ್ ಆದರೆ 1.25 ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. 1.25 ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ 50 ಅಂಕ ಆಗುತ್ತೆ ಅವರಿಗೆಲ್ಲರಿಗೆ. 40ಕ್ಕೆ 40 ರೈಟ್ ಆದರೆ 50 ಅಂಕಗಳು ಬರ್ತವೆ. ಎಲ್ಲರಿಗೂ 50 ಅಂಕ ಬರಲಿ ಅಂತಂದೇಳಿ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೇಳ್ರಿ. ಇದು ನಿಮ್ಮೆಲ್ಲರಿಗೋಸ್ಕರವಾಗಿ ಮತ್ತು ನನ್ನ ಹಿತೈಷಿಗಳಿಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು. ಓಕೆ, ಎಲ್ಲರಿಗೂ ಕೂಡ ಈ ಒಂದು ಯಾರಾದರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ನಾನು ಏನಾದರೂ ವಿಡಿಯೋಗಳು ನಿಮಗೆ ಮಾಡಿದರೆ ಅದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಚೆನ್ನಾಗಿ ಬರ್ರಿ. ಓಕೆ, ಗುಡ್ ಲಕ್.